ಹಸು ಯಾವಾಗ ಕರು ಹಾಕತ್ತೋ ಅದು ಕರುಗೋಸ್ಕರ ಅದು ಹಾರ್ಮೋನ್ಸ್ ಬೂಸ್ಟೆಡ್ ಮಿಲ್ಕ್ ಕೊಡುತ್ತೆ. ಕರೆಕ್ಟಾ? ಆ ಮಿಲ್ಕ್ ಅಲ್ಲಿ ಎಷ್ಟು ಹಾರ್ಮೋನ್ಸ್ ಇರ್ಬೋದು. ಓಕೆ, ಮ್ಯೂಟೆಂಟ್ ರಘು ಅವ್ರು ಹೇಳೋ ಹಾಗೆ ಮಿಲ್ಕ್ ಅಲ್ಲಿ ಹಾರ್ಮೋನ್ಸ್ ಇತ್ತು, ಅದು ಡೈರೆಕ್ಟ್ ಆಗಿ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ ಅಂತಾನೆ ಅನ್ಕೊಳ್ಳೋದ. ಅದು ವೆರಿ ಮಿನಿಮಲ್ ಅಮೌಂಟ್ ಇರುತ್ತೆ. ಅಷ್ಟೊಂದು ನಿಮ್ಗೆ ಎಸ್ಟ್ರೋಜನ್ ಹಾರ್ಮೋನ್ಸ್ ಎಲ್ಲ ಫ್ಲಕ್ಚುಯೇಟ್ ಮಾಡ್ಬೇಕು, ಎಫೆಕ್ಟ್ ಬರ್ಬೇಕಂತ ಅಂದ್ರೆ ದಿನಕ್ಕೆ 2 ರಿಂದ 3 ಲೀಟರ್ ಕುಡಿಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ 6 ತಿಂಗಳು ವರ್ಷಗಟ್ಲೆ ಕುಡಿಬೇಕಾಗುತ್ತೆ. ನಮ್ಗೆ ಅರ್ಧ ಲೀಟರ್ ಕುಡಿಯಕ್ಕೇನೆ ಎಷ್ಟೊಂದ್ ಸತಿ ಹಿಂಸೆ ಆಗುತ್ತೆ. 1/4 ಲೀಟರ್ ಕುಡಿದ್ರೆ ಹೆಚ್ಚು, ಅಂತದ್ರೊಳಗೆ ಅಷ್ಟೊಂದು ಅಮೌಂಟ್ ಅಷ್ಟೊಂದು ಪೀರಿಯಡ್ ಆಫ್ ಟೈಮ್ಗೆ ಆಗಲ್ಲ. ಸೊ ಇದು ಫ್ಲಾಟ್ ಕಾನ್ಸೆಪ್ಟ್. ಕೇಳಕ್ಕೆ ರೈಟ್ ಅನ್ಸ್ಬೋದು, ಬಟ್ ಪ್ರಾಕ್ಟಿಕ್ಯಾಲಿಟಿ ಸೈನ್ಸ್ ನ ಕನ್ಸಿಡರ್ ಮಾಡಿದಾಗ ಕಂಪ್ಲೀಟ್ಲಿ ರಾಂಗ್. ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಆಪಲ್ ಸೀಡ್ಸ್ ಅಲ್ಲಿ ಸೈನೈಡ್ ಅನ್ನೋ ಅಂಶ ಇರುತ್ತೆ. ಟೆರರಿಸ್ಟ್ ಗಳು ಇಮಿಡಿಯೇಟ್ ಡೆತ್ ಕಾಸ್ ಆಗಕ್ಕೆ ಯೂಸ್ ಮಾಡ್ತಿರ್ತಾರೆ. ಸೊ ಆಪಲ್ ಸೀಡ್ ತಿಂದ್ರೆ ನಾವು ಸಾಯ್ಬೇಕಾಗಿತ್ತು, ಸಾಯಲ್ಲ. ಯಾಕೆ? 1 kg 2 kg ಆಪಲ್ ಸೀಡ್ ನ ತಿನ್ಬೇಕು. ಅಷ್ಟಕ್ಕೆ ಎಷ್ಟು ಕೆಜಿ ಗಟ್ಲೆ ಆಪಲ್ ಗಳು ಬೇಕಾಗುತ್ತೋ ನಮಗ್ ಗೊತ್ತಿಲ್ಲ. ಅಷ್ಟೊಂದು ಅಕ್ಯುಮುಲೇಟ್ ಮಾಡಕ್ಕೆ ಇಂಪಾಸಿಬಲ್. ಅಂತದ್ರಲ್ಲಿ ಆಕಸ್ಮಿಕವಾಗಿ ತಿನ್ನಕ್ ಹೇಗ್ ಸಾಧ್ಯ?